Sometimes when I get time, I watch. But ಗಿಲ್ಲಿ ನಟ ಹಂಗೆ ಫ್ರಾಂಕ್ಲಿ ಸೇಯಿಂಗ್ ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ ಅವ್ರದ್ದು ಹತ್ರ. ಎಲ್ಲೋ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡೋದಂಗೆ ಮಾಡ್ತಿದ್ದಾರಂತೆ, ಗೆಲ್ಬೇಕು ಆ ತರ ಈ ತರ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ, 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬಾ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೇನೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದ್ರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ, ಬಟ್ ಆ ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಲಿ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್. ನೀವು ಬಿಸಿ ಇರ್ತೀರಿ, ಯಾವತ್ತಾದ್ರೂ ನೋಡಿದ್ರೆ ಯಾಕಂದ್ರೆ ನೀವು ಕೂಡ ಡಿ ಕೆ ಅಲ್ಲಿ ಇದೆಲ್ಲ ನಿಮ್ಮ ಒಂದು ಜಡ್ಜ್ ಆಗಿದ್ದಂತ ಸಂದರ್ಭದಲ್ಲಿ ಗಿಲ್ಲಿ ಆಕ್ಟ್ ಮಾಡಿದ್ರು ಸ್ಟೇಜ್ ಅಲ್ಲಿ. ಸೊ ಬಿಗ್ ಬಾಸ್ ಎಲ್ಲ ಆಟ ಆಡ್ತಿರೋದು ಏನಾದ್ರು ನೋಡಿದ್ರೆ? ನಾನು ಅಷ್ಟು ನೋಟಿಸ್ ಮಾಡಲ್ಲ, ಬಟ್ ಐ ಕ್ಯಾನ್ ಇಮ್ಯಾಜಿನ್. ನಾನು ಇವಾಗ ಇಮ್ಯಾಜಿನ್ ಮಾಡುವ ಹೆಂಗೆ ಆಡ್ಬೋದು ನಾನು ಇಮ್ಯಾಜಿನ್ ಮಾಡಿ. ಬಿಕಾಸ್ ಅವ್ನ ಕೋಪನೂ ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಎಲ್ಲ ನಾಡಿದ್ದೆ ಫಿನಾಲೆ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ ಅದನ್ನ ನೋಡಿರೋದ್ರಿಂದ? ಅವರೇ ಗೆಲ್ಲದ್ರಿ. ಅದು ಫಸ್ಟ್ ಟೈಮ್ ಅನ್ಸುತ್ತೆ ಪೊಲಿಟಿಷಿಯನ್ಸ್ ಗಳು ಕೂಡ ಗಿಲ್ಲಿ ಪರ ನಿಂತಿರೋದು. ಗುಡ್, ವೆರಿ ನೈಸ್, ವೆರಿ ನೈಸ್. ಶಿವಣ್ಣ ಸರ್, ಅವ್ರದೇ ಸ್ವಾಗ್ ಮತ್ತೆ ಸ್ಟೈಲ್ ನಲ್ಲಿ ನೀವು ವಿಶ್ ಮಾಡ್ತಿದ್ರಿ ತುಂಬಾ ವೇದಿಕೆಗಳಲ್ಲಿ ಗೆಲ್ಲಿದೆ. ಸೊ ಅದನ್ನ ಮತ್ತೊಮ್ಮೆ ಐ ಥಿಂಕ್ ಆಗಲೇ ಮಿಸ್ ಮಾಡೋದು ಮಿಸ್ ಮಾಡೋದು. ಗಿಲ್ಲಿ ಆಲ್ ದ ಬೆಸ್ಟ್, 100%. ಇಷ್ಟ ನನಗೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.